ನಮ್ಮ ದೇಹಕ್ಕೆ ಸಾಕಷ್ಟು ನೀರಿನಂಶ ಸಾಕಾಗದೇ ಇದ್ದಾಗ ಗಂಟಲು ಒಣಗುವುದು ಸಾಮಾನ್ಯ. ಅದರಲ್ಲೂ ರಾತ್ರಿ ಮಲಗಿದ ಮೇಲೆ ಬೆಳಗಿನ ಜಾವದವರೆಗೂ ನಾವು ಸಾಮಾನ್ಯವಾಗಿ ನೀರು ಕುಡಿಯುವುದಿಲ್ಲವಾದ್ದರಿಂದ ಮಲಗಿದಾಗ ಗಂಟಲು ಒಣಗುತ್ತವೆ. ಬೆಳಗ್ಗೆ ಎದ್ದಾಗ ಗಂಟಲು ಕಿರಿಕಿರಿ ಉಂಟಾಗುತ್ತೆ. ನಿಮಗೂ ಹೀಗೆ ಆಗ್ತಾ ಇದ್ರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ. ಯಾಕೆ ಅಂತಂದರೆ ಹೀಗೆ ಗಂಟಲು ಒಣಗಿದಂತೆ ಯಾವಾಗಲೂ ಅನಿಸೋದು ಅಪಾಯದ ಮುನ್ಸೂಚನೆ ಕೂಡ ಆಗಿರಬಹುದು. ರಾತ್ರಿ ಮಲಗಿದ್ದಾಗ ಗಂಟಲು ಒಣಗುತ್ತಾ? ಅಪಾಯದ ಸೂಚನೆ ಇರಬಹುದು, ಎಚ್ಚರ. ಕೆಲವರಿಗೆ ರಾತ್ರಿ ಮಲಗಿದ್ದಾಗ ಗಂಟಲು ಒಣಗಿ ಕಿರಿಕಿರಿಯಾಗುವುದು ಸಾಮಾನ್ಯ. ಆದರೆ ಪದೇ ಪದೇ ಈ ರೀತಿ ಆಗ್ತಿದ್ರೆ ಅದನ್ನ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಬಹಳ ದಿನಗಳಿಂದ ಗಂಟಲು ಒಣಗುವಿಕೆಯಿಂದ ರಾತ್ರಿ ಆಗಾಗ ಎಚ್ಚರ ಆಗ್ತಾ ಇದ್ರೆ ಅದು ಆರೋಗ್ಯಕ್ಕೆ ತೊಂದರೆ ಉಂಟು ಮಾಡಬಹುದು ಅಂತ ವೈದ್ಯರೇ ಎಚ್ಚರಿಕೆ ನೀಡ್ತಾರೆ. ಇದು ಬಾಯಿಯಲ್ಲಿ ಉಸಿರಾಟ ಮಾಡೋದು, ಅಲರ್ಜಿಗಳು ಅಥವಾ ನಿದ್ರೆಯಲ್ಲಿ ಉಸಿರು ಕಟ್ಟುವಿಕೆಯಂತಹ ಸಮಸ್ಯೆಯ ಸಂಕೇತ ಕೂಡ ಆಗಿರಬಹುದು. ತಜ್ಞರು ಹೇಳೋ ಪ್ರಕಾರ ಗಾಳಿಯು ಶುಷ್ಕವಾಗಿದ್ದಾಗ ಅಂದ್ರೆ ಡ್ರೈ ಇದ್ದಾಗ, ಚಳಿಗಾಲದಲ್ಲಿ ಒಣ ಗೀರು ಗಂಟಲು ಸಾಮಾನ್ಯ ಲಕ್ಷಣವಾಗಿದೆ. ಗಂಟಲು ಒಣಗೋದು ಗಾಳಿಯಲ್ಲಿ ಶುಷ್ಕತೆ ಅಥವಾ ಶೀತದಂತಹ ಸಮಸ್ಯೆಗಳ ಲಕ್ಷಣವಾಗಿದೆ. ಆದ್ರೆ ನಿಮ್ಮ ಒಣ ಗಂಟಲಿನ ಕಾರಣವನ್ನ ಕಂಡುಹಿಡಿಯಲು ಕೆಲವು ರೋಗ ಲಕ್ಷಣಗಳ ಬಗ್ಗೆ ತಿಳಿದಿರೋದು ಅಗತ್ಯ. ನಿಮ್ಮ ಗಂಟಲಿನಲ್ಲಿ ಶುಷ್ಕತೆ ಇದ್ರೆ ನೀವು ಸಾಕಷ್ಟು ನೀರು ಕುಡಿಯುತ್ತಿಲ್ಲ ಅನ್ನೋದು ಇದರ ಸಂಕೇತ ಆಗಿರಬಹುದು. ನೀವು ನಿರ್ಜಲೀಕರಣಗೊಂಡಾಗ ನಿಮ್ಮ ದೇಹವು ಸಾಮಾನ್ಯವಾಗಿ ನಿಮ್ಮ ಬಾಯಿ ಮತ್ತು ಗಂಟಲನ್ನ ತೇವಗೊಳಿಸುವಷ್ಟು ಲಾಲಾರಸವನ್ನ ಉತ್ಪಾದಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನು ನಿರ್ಜಲೀಕರಣವು ಬಾಯಾರಿಕೆಯ ಹೆಚ್ಚಿದ ಭಾವನೆ, ಸಾಮಾನ್ಯಕ್ಕಿಂತ ಗಾಢವಾದ ಬಣ್ಣದ ಹಾಗೆ ಕಡಿಮೆ ಮೂತ್ರ ವಿಸರ್ಜನೆ, ಆಯಾಸ, ತಲೆ ತಿರುಗುವಿಕೆ, ಗೊರಕೆ ಹೊಡೆಯೋ ಸಮಸ್ಯೆಗೂ ಕೂಡ ಕಾರಣವಾಗುತ್ತೆ. ಇನ್ನು ಒಂದು ವೇಳೆ ಬಾಯಿ ತೆರೆದು ಮಲಗೋದ್ರಿಂದ ಬಾಯಿ ಬೇಗ ಒಣಗುತ್ತೆ. ಈ ಕಾರಣದಿಂದಾಗಿ ಗಾಳಿಯು ಲಾಲಾರಸವನ್ನ ಒಣಗಿಸುತ್ತೆ. ನಿಮ್ಮ ಬಾಯಿಯ ಮೂಲಕ ಉಸಿರಾಡುವಿಕೆಯು ಕೆಟ್ಟ ಉಸಿರಾಟ, ಗೊರಕೆ ಮತ್ತು ಹಗಲಿನಲ್ಲಿ ಆಯಾಸಕ್ಕೆ ಕಾರಣವಾಗಬಹುದು. ಶೀತ ಅಥವಾ ದೀರ್ಘಕಾಲದ ಅಲರ್ಜಿಗಳಿಂದ ಮೂಗು ಕಟ್ಟಿದಂತಾಗಬಹುದು. ಮುಂದುವರಿದು ಅಸ್ತಮಾ ಅಥವಾ ಇತರ ಯಾವುದೇ ರೀತಿಯ ಉಸಿರಾಟದ ಕಾಯಿಲೆಗಳನ್ನು ಹೊಂದಿದ್ರೆ ಈ ಸಮಸ್ಯೆ ಗಾಳಿಯ ಹರಿವನ್ನ ಉಂಟು ಮಾಡೋದ್ರಿಂದ ನೀವು ನಿಮ್ಮ ಬಾಯಿಯ ಮೂಲಕ ಉಸಿರಾಡೋ ಸಾಧ್ಯತೆ ಇದೆ. ದೀರ್ಘಾವಧಿಯವರೆಗೆ ಇನ್ಹೇಲರ್ಗಳನ್ನು ಬಳಸೋದ್ರಿಂದ ಕೂಡ ಬಾಯಿ ಒಣಗಬಹುದು ಅಂತಾರೆ ವೈದ್ಯರು. ಇನ್ನು ಪ್ರಮುಖವಾಗಿ ಗ್ಯಾಸ್ಟ್ರೋಸೊಫಿಸಿಲ್ ರಿಫ್ಲೆಕ್ಸ್ ಕಾಯಿಲೆ GERD ಇದೊಂದು ಗಂಭೀರ ಸಮಸ್ಯೆಯಾಗಿದ್ದು ಹೊಟ್ಟೆಯ ಆಮ್ಲವು ಅನ್ನನಾಳಕ್ಕೆ ಹಿಮ್ಮುಖವಾಗಿ ಹರಿಯುವಂತೆ ಮಾಡುತ್ತೆ. ಇದು ಒಣಬಾಯಿ ಮತ್ತು ಒಣ ಗಂಟಲಿಗೆ ಕಾರಣವಾಗುತ್ತೆ. ಇದು ಗಂಟಲಿನಲ್ಲಿ ಏನಾದರೂ ಸಿಲುಕಿಕೊಂಡಿದೆ ಅನ್ನುವಂಥ ಅನುಭವವನ್ನು ಕೂಡ ನೀಡುತ್ತೆ. ರಾತ್ರಿಯಲ್ಲಿ ನಿಮ್ಮ ಬಾಯಿ ಮತ್ತು ಗಂಟಲು ಒಣಗೋದು ಕೂಡ ಇದಕ್ಕೆ ಒಂದು ಕಾರಣವಾಗಿರಬಹುದು. ಇನ್ನು ಅಂತಿಮವಾಗಿ ಟೈಪ್ 2 ಡಯಾಬಿಟಿಸ್. ಮಧುಮೇಹವು ಅನೇಕ ವಿಧಗಳಲ್ಲಿ ಲಾಲಾರಸದ ಉತ್ಪಾದನೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಅಧ್ಯಯನಗಳು ಹೇಳ್ತವೆ. ಈ ಕಾಯಿಲೆಗಳಿಂದ ಬಳಲ್ತಾ ಇರೋರು ಆಗಾಗ ಮೂತ್ರ ವಿಸರ್ಜನೆಯ ಹೆಚ್ಚಳದಿಂದಾಗಿ ನಿರ್ಜಲೀಕರಣ ಮತ್ತು ಬಾಯಿ ಒಣಗುವಿಕೆಯನ್ನು ಅನುಭವಿಸ್ತಾರೆ. ಲಾಲಾರಸದ ಉತ್ಪಾದನೆಯಲ್ಲಿನ ಇಳಿಕೆಯು ರಾತ್ರಿಯಲ್ಲಿ ಅಥವಾ ಬೆಳಗ್ಗೆ ಎದ್ದ ನಂತರ ಒಣ ಬಾಯಿ ಮತ್ತು ಗಂಟಲಿಗೆ ಕಾರಣವಾಗುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.